ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ ಸುತ್ತದ ಆಚೆ ಈಚೆ ಮಂಗಳವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು. ಆರೋಗ್ಯ ಮತ್ತು ವೈದ್ಯಕೀಯ ಇಲಾಖಾ ಸಂಘದಿಂದ ಜಿಲ್ಲಾ ಮಟ್ಟದ ಕಾರ್ಯಾಗಾರ. ಸಂಘಟನೆ ಸದೃಢ, ಸದಸ್ಯರ ಕ್ರಿಯಾಶೀಲ ಚಟುವಟಿಕೆ ಹೆಚ್ಚಿಸುವುದು, ವೈದ್ಯ ಸಿಬ್ಬಂದಿ ಮೇಲಿನ ದಬ್ಬಾಳಿಕೆ ತಡೆಯುವುದು ಸೇರಿದಂತೆ ಮಹತ್ವದ ಮಾತನಾಡಿದ ಶಶಿಕುಮಾರ್ ನಾಗೇಂದ್ರಪ್ಪ ಮಾಸನಜುಂಡಸ್ವಾಮಿ. ಬುಧವಾರ ಅಮ್ಮನವರನ್ನು ವನಕ್ಕೆ ಬಿಡುವುದು, ಪೊಲೀಸ್ ಇಲಾಖೆಯಿಂದ ಕೆಲವು ಸೂಚನೆ. ನಾಳೆ ಮಧ್ಯಾಹ್ನ ಸಿಂಗಲ್ ಲೈನ್ ದರ್ಶನ. ವಿಐಪಿ ವಿವಿಐಪಿ ಸ್ಪೆಷಲ್ ಪೂಜಾ ಪಾಸ್ ಮಧ್ಯಾಹ್ನ 3ರ ನಂತರ ಚಲಾವಣೆಯಲ್ಲಿ ಇರಲ್ಲ. ಮಾರಿಕಾಂಬೆಯನ್ನು ಶಾಂತಿಯಿಂದ ಮತ್ತು ಸಂಭ್ರಮದಿಂದ ವನಕ್ಕೆ ಬಿಡುವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಡಾಕ್ಟರ್ ಬೆನಕ ಪ್ರಸಾದ್ ಕೆಎನ್ ನಾಗೇಂದ್ರ ಮನವಿ. ಸಾಗರ ಸಾಯಿ ಬೃಂದಾವನ್ ಮತ್ತು ಕಾರ್ಗಲ್ ಜ್ಯೋತಿರ್ವೇದ ವತಿಯಿಂದ ಡಾಕ್ಟರ್ ನವೀನ್ ಸಾಗರ್ ಸಾರಥ್ಯದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ. ಈಗ ಸುದ್ದಿಯ ವಿವರ. ಆರೋಗ್ಯ ಇಲಾಖೆಯಲ್ಲಿ ಕೆಲಸ ಮಾಡುತ್ತಿರುವವರು ಅನೇಕ ಸವಾಲುಗಳ ನಡುವೆ ಕೆಲಸ ಮಾಡುತ್ತಿದ್ದಾರೆ ಎಂದು ಜಿಲ್ಲಾ ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಇಲಾಖೆ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ವೈಜೆ ಶಶಿಕುಮಾರ್ ತಿಳಿಸಿದರು. ಸಾಗರದ ಸರ್ಕಾರಿ ನೌಕರರ ಭವನದಲ್ಲಿ ಮಂಗಳವಾರ ಶಿವಮೊಗ್ಗ ಜಿಲ್ಲಾ ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಇಲಾಖೆ ನೌಕರರ ಸಂಘದ ಜಿಲ್ಲಾ ಪದಾಧಿಕಾರಿಗಳ ಸಮಾವೇಶದ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡುತ್ತಿದ್ದರು. ಕಾರ್ಯಕ್ರಮ ಉದ್ಘಾಟಿಸಿ ಶಿವಮೊಗ್ಗ ಜಿಲ್ಲಾ ಸರ್ಕಾರಿ ವೈದ್ಯಾಧಿಕಾರಿಗಳ ಸಂಘದ ಅಧ್ಯಕ್ಷ ಡಾಕ್ಟರ್ ನಾಗೇಂದ್ರಪ್ಪ, ಒಕ್ಕೂಟದ ಹಿರಿಯ ಸಲಹೆಗಾರ ಮಾಸನಜುಂಡಸ್ವಾಮಿ ಮಾತನಾಡಿದರು. ವೇದಿಕೆಯಲ್ಲಿ ಡಾಕ್ಟರ್ ಗಡದಪ್ಪ ಕಸವಿ, ಲೋಹಿತ್, ಸತೀಶ್ ಶೆಟ್ಟಿ ತೀರ್ಥಹಳ್ಳಿ, ವಿಜಯಮ್ಮ, ನಾಗರಾಜ್ ಸೊರಬ, ಸುರೇಶ್ ಶಿಕಾರಿಪುರ, ಸಹದೇವ್, ರವಿ, ಮಂಜುನಾಥ್ ಇನ್ನಿತರರು ಹಾಜರಿದ್ದರು. ಸವಿತಾ ಪ್ರಾರ್ಥಿಸಿದರು. ಸಹದೇವ್ ಬಡಿಗೇರ್ ಸ್ವಾಗತಿಸಿದರು. ನರಸಿಂಹ ವಂದಿಸಿದರು. ಪುಷ್ಪ ಕಾರ್ಯಕ್ರಮ ನಿರೂಪಿಸಿದರು. ಈ ಒಂದು ಸಮಾರಂಭದ ಧ್ಯೇಯ ಉದ್ದೇಶಗಳನ್ನು ನಂಜುಂಡಸ್ವಾಮಿ ಶಶಿಯವರು ತಿಳಿಸಿದ್ದಾರೆ. ಹಾಗೆ ಈ ಹಿಂದೆ ಮೊನ್ನೆ ನಮ್ಮ ಜಿಲ್ಲಾ ಮೀಟಿಂಗ್ನಲ್ಲಿ ಸಹ ಬಂದು ಶಶಿಯವರು ನಮ್ಮ ಸಭೆಯಲ್ಲಿ ಮಾತನಾಡಿದ್ದಾರೆ. ನಮ್ಮದು ಎಲ್ಲ ಸಹಕಾರ ಬೇಕು, ಜೊತೆಗೆ ಧನ ಬೇಕು ಅಂತ ರಿಕ್ವೆಸ್ಟ್ ಮಾಡಿದ್ದಾರೆ. ನಾವು ನಮ್ಮ ಎಲ್ಲ ವೈದ್ಯ ಮಿತ್ರಗಳನ್ನು ಮಾತನಾಡಿದ್ದೀವಿ. ಈ ಒಂದು ಮುಂದೆ ಬರುವ ಶಿವಮೊಗ್ಗದಲ್ಲಿ ನಡೆಯುವ ಒಂದು ಸಾಂಸ್ಕೃತಿಕ ಹಾಗೂ ಕ್ರೀಡಾ ಚಟುವಟಿಕೆಗಳಿಗೆ ಸಂಪೂರ್ಣ ನಮ್ಮ ಜಿಲ್ಲೆಯಲ್ಲಿ ವೈದ್ಯರು ಕೊಡ್ತಾರೆ ಹಾಗೂ ಕೊಡಿಸ್ತೀವಿ ಅನ್ನೋ ಭರವಸೆಯನ್ನು ಹಾಗೆಯೇ ನಮ್ಮ ಇಲಾಖೆಯಲ್ಲಿ ಎಲ್ಲ ಮುಂದಿರೋದು ಹಾಗೂ ವೈದ್ಯಾಧಿಕಾರಿಗಳಿಂದ ಹಲವಾರು ಸಮಸ್ಯೆಗಳು ಇದ್ದಾವೆ. ಅವನ್ನ ಈ ಒಂದು ಪಿರಿಯಾಡಿಕಲ್ ಮೀಟಿಂಗಲ್ಲಿ ಮಾತನಾಡ್ತೇವೆ. ನಂಜುಂಡಸ್ವಾಮಿ ಅವರು ಸಹ TRS ಅವರಿಗೆ ಕಳೆದ ತಿಂಗಳಲ್ಲಿ ಮಂಡನೆ ಮಾಡಿದ್ದಾರೆ. ಸೊ ಮೊನ್ನೆ ಭಾನುವಾರ ನಡೆದ ಒಂದು ರಾಜ್ಯ ಮೀಟಿಂಗಲ್ಲಿ ಅವರು ನಮ್ಮನ್ನು ಕರೆದಿದ್ದಾರೆ. ನಾಳೆ 11ನೇ ತಾರೀಕು CM ಆಫೀಸಲ್ಲಿ ಹೆಲ್ತ್ ಮಿನಿಸ್ಟರ್ ಜೊತೆಗೆಲ್ಲ ಕರೆದಿದ್ದಾರೆ. ಎಲ್ಲ ನಮ್ಮ ಒಂದು ಬೇಡಿಕೆಗಳು ಈಡೇರ್ಬೋದಂತ ಉದ್ದೇಶಿಸಿದೆ. ಮುಂದಿನ ದಿನಗಳಲ್ಲಿ ಸಾರ್ವಜನಿಕರಿಗೆ ಹೆಚ್ಚಿನ ಒಂದು ಸೇವೆ ಸಿಗುವಲ್ಲಿ ನಾವು ಕೆಲಸ ಮಾಡೋಣ. ಎಲ್ಲ ವೈದ್ಯಾಧಿಕಾರಿ ಎಲ್ಲ ಮರೆತು ಸ್ನೇಹದ ತಗೋಣ ಅಂತ ಹಾರೈಸ್ತಾ ಈ ಒಂದು ಸಭೆ ವೈದ್ಯಾಧಿಕಾರಿ ಸಂಘದ ಅಧ್ಯಕ್ಷರೇ ಹಾಗೂ ನಮ್ಮ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಕನ್ನಡ ಕಾರ್ಯದರ್ಶಿಯಾದ ಗಡದಪ್ಪ ಅವರೇ, ಹಾಗೆ ನಮ್ಮ ಜಿಲ್ಲಾ ಕಾರ್ಯಕಾರಿ ಸಮಿತಿಯ ಕಾರ್ಯದರ್ಶಿಗಳು ವಿಜಾಂಜಿಯವರೇ, ತಾಲೂಕು ಅಧ್ಯಕ್ಷರು ನಾಗರಾಜ್ ಅವರೇ, ಸುರೇಶ್ ಅವರೇ, ಹಾಗೆ ರೋಹಿತ್ ಅವರೇ, ಸತೀಶ್ ಶೆಟ್ಟಿ ಅವರೇ, ರಾಜ್ಯ ಕೃಷಿ ಸಂಘದ ಅಧ್ಯಕ್ಷರಾದ ವಿಜಯಮ್ಮನವರೇ, ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಉಪಾಧ್ಯಕ್ಷ ಅಶೋಕ್ ಅವರೇ, ಹಾಗೆ ವಿಶೇಷವಾಗಿ ಸಾಗರ ತಾಲೂಕಿನ ಎಲ್ಲ ಆತ್ಮೀಯ ಮಿತ್ರರೇ ಹಾಗೂ ಎಲ್ಲ ವೃಂದದ ಅಧ್ಯಕ್ಷರು, ಸೆಕ್ರೆಟರಿ, ವಿಜಾಂಚಿಗಳು ತಾವು ಎಲ್ಲ ತಾಲೂಕಿನ ಆಗಮಿಸಿದ್ದೀರಿ. ನಮ್ಮೆಲ್ಲರಿಗೂ ವಿಶೇಷವಾಗಿ ನಾನು ಅಭಿನಂದನೆ ಸಲ್ಲಿಸ್ತಾ ಈ ನಮ್ಮ ಜಿಲ್ಲಾ ಕಾರ್ಯಕಾರಿಣಿ ಸಮಿತಿಯ ಸಭೆಯಲ್ಲಿ ನಾವು ಸಾಗರದಲ್ಲಿ ಏಕೆ ಹಮ್ಮಿಕೊಂಡಿದ್ದೀವಿ ಅನ್ನೋದ್ರ ಬಗ್ಗೆ ಈಗಾಗಲೇ ಪ್ರಾಸ್ತಾವಿಕ ಭಾಷಣದಲ್ಲಿ ನಮ್ಮ ರಾಜ್ಯ ಸಂಘದ ಸಲಹೆಗಾರರಾದ ಮಾಸನಜುಂಡಸ್ವಾಮಿ ಅವರು ವಿವರಿಸಿದ್ದಾರೆ. ಆ ಪ್ರಕಾರ ನಾವು ಹಿಂದಿನ 5 ವರ್ಷ 3 ವರ್ಷಗಳ ಹಿಂದೆ ಮಾರಿಕಾಂಬಾ ಜಾತ್ರೆ ಸಾಗರದಲ್ಲಾದಾಗ ಜಿಲ್ಲಾ ಕಾರ್ಯಕಾರಿ ಸಮಿತಿ ಸಭೆಯನ್ನು ಇಲ್ಲೇ ಆಯೋಜಿಸಿರುವಾಗ
ಆ ಪದ್ಧತಿಯನ್ನು ಮುಂದುವರಿಸೋಣ ಅಂತ ಹೇಳಿ ನಮ್ಮ ಹಿರಿಯರು ಸಲಹೆ ನೀಡಿದಾಗ ಆಯಿತು ಅದನ್ನು ಮಾಡೋಣ ಅಂತ ಹೇಳಿದ್ರು. ಇದಕ್ಕೂ ಪೂರ್ವವಾಗಿ ನಾವು ಮೊನ್ನೆ 2-4 ದಿವಸ ಹಿಂದೆ ಒಂದು ಶಿವಮೊಗ್ಗದಲ್ಲೂ ಒಂದು ಸ್ನೇಹಿತರು ಆತ್ಮೀಯರು ಕೆಲವೊಂದು ಸ್ವಲ್ಪ ಸೇರಿಕೊಂಡು ಒಂದು ಮಾಡಿದ್ವಿ. ಉದ್ದೇಶ ಇಷ್ಟೇ, ಈಗ ನಮ್ಮ ಸಂಘ ಚಾಲನೆ ನಡೀಬೇಕು ಅನ್ನೋದಕ್ಕೋಸ್ಕರ ಸಂಘದಲ್ಲಿ ಒಂದು ಚಟುವಟಿಕೆಗಳನ್ನು ಸ್ಟಾರ್ಟ್ ಮಾಡೋಣ. ಜಿಲ್ಲಾ ಮಟ್ಟದ ಒಂದು ಕ್ರೀಡಾಕೂಟಗಳನ್ನು ಆಯೋಜಿಸೋಣ. ಕ್ರೀಡಾಕೂಟಗಳನ್ನು ಆಯೋಜಿಸಿ ಕ್ರೀಡಾಕೂಟ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ಆಯೋಜಿಸಿ ನಮ್ಮ ಸಂಘ ಆರೋಗ್ಯ ಇಲಾಖೆ ನೌಕರನ ಒಂದು ಒಗ್ಗಟ್ಟನ್ನು ಪ್ರದರ್ಶನದ ಜೊತೆಗೆ ಎಲ್ಲರ ಪ್ರೀತಿ ವಿಶ್ವಾಸಗಳನ್ನು ಮಾಡೋಣ. ಅದನ್ನು ರೂಪರೇಷೆಗಳನ್ನು ಯಾವ ಥರ ಮಾಡಬೇಕು, ಕಾರ್ಯಕ್ರಮವನ್ನು ಮಾಡಬೇಕು, ಜಿಲ್ಲಾ ಮಟ್ಟದ ಕ್ರೀಡಾಕೂಟ ಮಾಡಿದಾಗ ತಾಲೂಕು ಲೆವೆಲನ್ನು ಯಾವ ರೀತಿ ಅವರನ್ನು ಇನ್ವಾಲ್ವ್ಮೆಂಟ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಒಂದು ಕಾರ್ಯಕಾರಿ ಸಮಿತಿಯಲ್ಲಿ ಚರ್ಚೆ ಮಾಡೋಣ. ಈಗ ಹಾಗೆ ನಮ್ಮ ವಾಸುದೇವ ಸ್ವಾಮಿಯವರು ಹೇಳಿದ್ರು, ಈಗ ಕಾರ್ಯಕಾರಿ ಸಮಿತಿಯ ಚರ್ಚೆಯನ್ನು ಮಾಡೋಣ. ನೆಕ್ಸ್ಟು ಈ ಕಾರ್ಯಕಾರಿ ಸಮಿತಿಯಲ್ಲಿ ನಾವು ಜಿಲ್ಲೆಯ ಮಟ್ಟದಲ್ಲಿ ಯಾವ ಸ್ಪೋರ್ಟ್ಸ್ಗಳನ್ನು ಮಾಡ್ಬೋದು, ಯಾವ ರೀತಿ ಮಾಡೋಣ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಏನೇನು ಮಾಡೋಣ, ಕಾರ್ಯಕ್ರಮಗಳಾದಮೇಲೆ ವೇದಿಕೆ ಕಾರ್ಯಕ್ರಮ ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ಚರ್ಚಿಸೋಣ. ಜಿಲ್ಲಾ ಸಮಿತಿ ಸಭೆಯನ್ನು ಇಲ್ಲೇ ಮಾಡೋಣ, ನಾನು ಇರ್ತೀನಿ, ನನ್ನ ಸಲಹೆಗಳನ್ನು ನೀಡ್ತೀನಿ ಅಂತ ಹೇಳಿ ಎಲ್ಲ ಅರೇಂಜ್ ಮಾಡಿದ್ದಾರೆ. ವಿಶೇಷವಾಗಿ ಸಾಗರದ ಅಧ್ಯಕ್ಷರು ಮತ್ತು ಈ ಕಾರ್ಯದರ್ಶಿಗಳಿಗೆ, ಸಾಗರದವರಿಗೆ ನಾನು ಇನ್ನೊಂದು ಸರ್ತಿ ಅಭಿನಂದನೆ ಸಲ್ಲಿಸ್ತೇನೆ. ಯಾಕಂದರೆ ಇಷ್ಟೊಂದೆಲ್ಲ ಇದನ್ನು ಆಯೋಜನೆ ಮಾಡಿಕೊಟ್ಟಿದ್ದಾರೆ ನಮಗೆ. ಪ್ರತಿ ಸರ್ತಿನೂ ಸಾಗರದಲ್ಲಿ ಹಲವಾರು ಕಾರ್ಯಕ್ರಮಗಳು, ಈಗ 3-4 ಒಂದು 6 ತಿಂಗಳ ಹಿಂದೆ ಒಂದು ಕಾರ್ಯಕ್ರಮ ವಿಜೃಂಭಣೆಯಿಂದ ಆಯಿತು ಸಾಗರ ತಾಲೂಕಲ್ಲಿ. ಆರೋಗ್ಯ ಇಲಾಖೆ ನೌಕರರ ಸಂಘದಿಂದ ಒಳ್ಳೆ ಕಾರ್ಯಕ್ರಮವನ್ನು ಕೊಟ್ಟರು. ಅಂಥ ಕಾರ್ಯಕ್ರಮಗಳು ಮತ್ತು ಆ್ಯಕ್ಟಿವ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಆರೋಗ್ಯ ಇಲಾಖೆಗಳು. ಇದೇ ರೀತಿ ನಮ್ಮ ವಿಶೇಷವಾಗಿ ಎಲ್ಲ ತಾಲೂಕು ಮಾಡ್ತಾರೆ. ವಿಶೇಷವಾಗಿ ಸತೀಶ್ ಶೆಟ್ಟರು ನಮಗೆ ರೆಗ್ಯುಲರಾಗಿ ನಮ್ಮ ಜಿಲ್ಲೆಯಲ್ಲಿ ರೆಗ್ಯುಲರ್ ಕಾರ್ಯಕ್ರಮಗಳನ್ನು ಆಯೋಜಿಸ್ತಾ ಇರುವರು. ಅದೇ ರೀತಿ ಎಲ್ಲ ತಾಲೂಕಲ್ಲೂ ಆಗಿದೆ ಈ ಕಾರ್ಯಕ್ರಮಗಳು. ಸರ್ವದಲ್ಲಾಗಿದೆ, ಶಿಕಾರಿಪುರ ಆಗಿದೆ, ನಾಡಿದ್ದು ಭದ್ರಾವತಿನಲ್ಲೂ ಇದೆ ನೆಕ್ಸ್ಟ್ ಕಾರ್ಯಕ್ರಮಗಳು. ಈ ಥರ ಎಲ್ಲ ಕಡೆ ಇದೆ. ನಮ್ಮಲ್ಲಿ ಒಂದು ಹೊಸನಗರ ಮಾತ್ರ ಸ್ವಲ್ಪ ಚಟುವಟಿಕೆಯಲ್ಲಿ ಸ್ವಲ್ಪ ಹಿಂದಿದೆ. ನೆಕ್ಸ್ಟ್ ಹೊಸನಗರದಿಂದ ಇವರೊಬ್ಬರು ಪ್ರತಿನಿಧಿ ಇದ್ದಾರೆ, ನಮ್ಮ ಬಂದಿದ್ದಾರೆ, ಈಗಾಗಲೇ ಬಂದಿದ್ದಾರೆ ಅವರೊಬ್ಬರು ಇದ್ದಾರೆ. ಹಾಗೆ ಮುಂದೆ ನೆಕ್ಸ್ಟ್ ಚಟುವಟಿಕೆಗಳನ್ನು ಹೊಸನಗರ ತಾಲೂಕಲ್ಲಿ ಆವೇಶಿಸಿಕೊಂಡು ನಾವು ಅದನ್ನೊಂದು ಚಟುವಟಿಕೆ ಕ್ರಿಯಾಶೀಲನಾಗಿ ಮಾಡಬೇಕಾಗಿದೆ. ಅದೊಂದು ತಾಲೂಕುಗಳಲ್ಲಿ ಅದನ್ನೊಂದು ಸ್ವಲ್ಪ ಅಧ್ಯಕ್ಷರು ಮತ್ತು ಅವರ ತಂಡ ಸ್ವಲ್ಪ ಯಾಕೋ ಹಿಂಜರಿತ ಕಂಡಿದೆ ಅಲ್ಲಿ, ಅದನ್ನೊಂದು ಸರಿ ಮಾಡಬೇಕಂತಿದೆ. ಮಾಡೋದ್ರ ಜೊತೆಗೆ ನಮ್ಮ ಜಿಲ್ಲಾ ಮಟ್ಟದ ಒಂದು ಸ್ಪೋರ್ಟ್ಸ್ ಮತ್ತು ನಮ್ಮ ಆರೋಗ್ಯ ಇಲಾಖೆಯಲ್ಲಿ ನೋಡಿ, ಪೊಲೀಸ್ ಇಲಾಖೆ ಕೊಡ್ತಾರೆ, ಅರಣ್ಯ ಇಲಾಖೆಯಲ್ಲಿ ಕೊಡ್ತಾರೆ, ಕಂದಾಯ ಇಲಾಖೆಯಲ್ಲಿ ಕೊಡ್ತಾರೆ, ಬೇರೆ ಬೇರೆ ಇಲಾಖೆಯವರಿಗೆ ಈ ಥರ ರಾಷ್ಟ್ರೀಯ ಹಬ್ಬಗಳಲ್ಲಿ ರಾಷ್ಟ್ರಪತಿ ಪದಕವನ್ನು ಕೊಡ್ತಾರೆ, ಪದ್ಮಶ್ರೀ ಪದಕವನ್ನು ಕೊಡ್ತಾರೆ, ಪದ್ಮವಿಭೂಷಣವನ್ನು ಕೊಡ್ತಾರೆ, ಕನ್ನಡ ರಾಜ್ಯೋತ್ಸವ ಸಂದರ್ಭದಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ಕೊಡ್ತಾರೆ. ನಮಗೆ ಆರೋಗ್ಯ ಇಲಾಖೆಯಲ್ಲಿ ಹಾಗಾದರೆ ಯಾರೇ ಒಬ್ಬ ಒಳ್ಳೆಯ ವೈದ್ಯರಿಲ್ವಾ? ಹಾಗಾದರೆ ಒಳ್ಳೆಯ ಸಿಬ್ಬಂದಿಗಳು 25-26 ಕೇರಳದಲ್ಲಿ ಯಾರ್ಯಾರು ಒಬ್ಬರು ಒಳ್ಳೆಯರಿಲ್ವಾ? ನಾವು ಕೆಲಸ ಮಾಡು ಬಯಸ್ಕೊ ಕೆಲಸ ಮಾಡು ಬಯಸ್ಕೊ ಈ ರೀತಿ ನಮ್ಮಲ್ಲಿ ಸವಾರಿ ಮಾಡ್ತಾ ಇದ್ದಾವಲ್ಲ, ಅದು IAS ಏನು ನಮ್ಮಲ್ಲಿ ಬರ್ತವಂಥ ಅಧಿಕಾರಿಗಳು ಹಿಂದೆ ನಿರ್ದೇಶಕರು ಹುದ್ದೆ ಇತ್ತು, ನಿರ್ದೇಶಕರು ಸುಪ್ರೀಂ ಇದ್ದರು. ಅವರಿಗೆ ನಮ್ಮ ಇಲಾಖೆಯಿಂದ ಸಮಸ್ಯೆಗಳು ಗೊತ್ತಿತ್ತು. ಒಬ್ಬ ಡಾಕ್ಟರ್ ಕೂತ್ಕೊಂಡಿರ್ತಿದ್ರು, ಡಾಕ್ಟರ್ ಒಬ್ಬ ಸುಪ್ರೀಂ ಇರ್ತಿದ್ರು. ಈ IAS ಅಧಿಕಾರಿಗಳನ್ನು ಯಾವಾಗ ನಮ್ಮ ಇಲಾಖೆಗೆ ತಂದು ಅವರು ಸುಪ್ರೀಂ ಅಂತ ಮಾಡಿದರೋ ಅವತ್ತಿಂದಲೂ ಕೂಡ ನಮ್ಮ ಇಲಾಖೆಯ ಮೇಲೆ ಎಲ್ಲರೂ ಕೂಡ ಸವಾರಿ ಮಾಡುವಂಥದ್ದಾಗ್ತಾ ಇದೆ. ನೋಡಿ, ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಯಾರಾದರೂ ಸವಾರಿ ಮಾಡ್ತಾರ? ಕಂದಾಯ ಇಲಾಖೆಯಲ್ಲಿ ಯಾರಾದರೂ ಸವಾರಿ ಮಾಡ್ತಾರ? ನೋಡಿ, ನೀವು ಬೇಕಾದ್ರೆ ಒಬ್ಬ ತಹಸೀಲ್ದಾರು SSLC PUC ಇಂದ ಪಾಸಾಗಿ ಅವರು ಪ್ರಮೋಷನ್ ತಗೊಂಡು ಒಬ್ಬ ತಹಸೀಲ್ದಾರು ಅವರಲ್ಲಿ ನಮ್ಮ ರಾಷ್ಟ್ರೀಯ ಹಬ್ಬಗಳಲ್ಲಿ ಸಭೆನ ಕಂಟ್ರೋಲ್ ಮಾಡ್ತಾರೆ. ಇಲ್ಲಿ MBBS MS MD ಮಾಡ್ಕೊಂಡಂತ ಮೆಡಿಕಲ್ ಆಫೀಸರು TH ಕೆಳಗಡೆ ಕೂತ್ಕೊಂಡು ನೋಡ್ತಾ ಇರ್ತಾರೆ. ಎಂಥ ದುರ್ದೈವ ನಮ್ದು ಅಂತ ಹೇಳಿದ್ರೆ ಇವರು ಕೇಳಲ್ಲ, ಅವರು ಕೂಡ ಗೌರವ ಕೊಡಬೇಕು ಅಂತಿಲ್ಲ. ಇವೆಲ್ಲ ಕೂಡ ಸೂಕ್ಷ್ಮವಾಗಿ ಗಮನಿಸಿ ನಮ್ಮ ಆರೋಗ್ಯ ಇಲಾಖೆ ಗಟ್ಟಿ ಆಗಬೇಕು ಅನ್ನೋ ದೃಷ್ಟಿಯಿಂದ ಮತ್ತು ಇವತ್ತು ಅನೇಕ ಬೇಡಿಕೆಗಳಿವೆ. ನೋಡಿ, HRMS ಬಗ್ಗೆ ನಿಮ್ಗೆಲ್ಲರೂ ಕೂಡ ಗೊತ್ತಿದೆ. ಇಂಪ್ಲಿಮೆಂಟ್ಸ್ ಮಾಡಬೇಕು ಅಂತ ಅನೇಕ ಜನಕ್ಕೆ ಸಂಬಳ ಆಗ್ತಾ ಇಲ್ಲ, ಸರಿಯಾಗಿ ಸಂಬಳ ಆಗ್ತಾ ಇಲ್ಲ, DA ಬಿಲ್ ಆಗ್ತಾ ಇಲ್ಲ, ನೀವು ಎನ್ಕೇಜ್ಮೆಂಟ್ ಆಗ್ತಾ ಇಲ್ಲ. ಈ ಎಲ್ಲ ದೃಷ್ಟಿಯಿಂದಲೂ ಕೂಡ ನಾವು ನಮ್ಮ ಈ ಆರೋಗ್ಯ ಇಲಾಖೆ ನೌಕರ ಸಂಘವನ್ನು ಗಟ್ಟಿ ಮಾಡಬೇಕನ್ನೋ ದೃಷ್ಟಿಯಿಂದ ಇವತ್ತು ಜಿಲ್ಲಾ ಕಾರ್ಯಕಾರಿ ಸಭೆ ನಮ್ಮ ವೈದ್ಯ ಶಶಿಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಇವತ್ತು ನಡೀತಾ ಇದೆ. ವಿಶೇಷವಾಗಿ ರೋಹಿತ್ ಮತ್ತು ಸಹದೇವ್, ಯಾಕೆಂದರೆ ಇವರಿಬ್ಬರು ಬಹಳ ಅತ್ಯಂತ ಇಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಅದಕ್ಕೆ ನಮ್ಮ ರವಿ ಅವರು, ಮಂಜಣ್ಣವರು, ಸವಿತಾ ಅವರು ಮತ್ತು ಪುಷ್ಪಾ ಮೇಡಮ್ ಅವರು ಮತ್ತು ಈ ಥರ ಅಂದರೆ ಇಡೀ ಟೀಮ್, ನಮ್ಮ ಸುರೇಶ್ ಅವರು, ಪ್ರತಿಯೊಬ್ಬರು ಕೂಡ ನಮ್ಮ ಆ ತಂಡ ಸಾಗರ ತಾಲೂಕು ಕಾರ್ಯಕಾರಿ ಸಮಿತಿ ಸಭೆ ಇವತ್ತು ಅತ್ಯಂತ ಯಶಸ್ವಿಯಾಗಿ ಮಾಡಿದ್ದಾರೆ. ನನ್ನ ಪ್ರಾರ್ಥನೆ ಇಷ್ಟೇ,
ಸಂಘಶಕ್ತಿ ಕಲಿಯುಗೆ. ನಾವು ಸಂಘಟನೆ ಗಟ್ಟಿಗೊಳಿಸಿದ್ರೆ ಮಾತ್ರ ಮುಂದಿನ ದಿನಗಳಲ್ಲಿ ಆರೋಗ್ಯ ಇಲಾಖೆಯಿಂದ ಏನಾದ್ರು ಬೇಡಿಕೆಗಳನ್ನು ಈಡೇರಿಸ್ಕೊಳ್ಬೋದು. ನಾವು ಹೀಗೆ 25-26 ವೃಂದಗಳು ಕೂಡ ಒಡೆದು ಛಿದ್ರ ಆದರೆ ಇದು ಖಂಡಿತ ನಮ್ಮ ಇಲಾಖೆಯ ಅಧಿಕಾರಿಗಳು ನಮ್ಮ ಮೇಲೆ ಸವಾರಿ ಮಾಡ್ತಾರೆ. ಅದು ಮಾಡದೇ ಇರಲಿ ಅನ್ನೋ ದೃಷ್ಟಿಯಿಂದ ಇವತ್ತು ಪ್ರತಿ ಮಾರಿಯಾತ್ರೆಯಲ್ಲೂ ಕೂಡ ನಾವಿಲ್ಲಿ ಸಾಗರದಲ್ಲಿ ಕಾರ್ಯಕಾರಿಣಿ ಸಮಿತಿ ಸಭೆಯನ್ನು ಮಾಡ್ತೀವಿ. ಇವತ್ತು ಕೂಡ ಆ ಕಾರ್ಯಕಾರಿಣಿ ಸಮಿತಿ ಸಭೆ ಆಗುತ್ತೆ ಮತ್ತು ಅದರ ಬಗ್ಗೆ ನಮ್ಮ ಜಿಲ್ಲಾಧ್ಯಕ್ಷರು ಮುಂದೆ ಉದ್ಘಾಟನೆ ಮಾಡಿ ಮಾತಾಡೋರಿದ್ದಾರೆ. ಮುಂದಿನ ದಿನಗಳಲ್ಲಿ ನಾವು ಸಾಗರದ ಇತಿಹಾಸ ಪ್ರಸಿದ್ಧ ಶ್ರೀ ಮಾರಿಕಾಂಬಾ ದೇವಿ ಜಾತ್ರೆ ಬುಧವಾರ ಅಮ್ಮನವರನ್ನು ವನಕ್ಕೆ ಬಿಡುವ ಶಾಸ್ತ್ರದ ಮೂಲಕ ಸಂಪನ್ನಗೊಳ್ಳಲಿದೆ. ಬುಧವಾರ ಅಮ್ಮನವರ ವನಕ್ಕೆ ಬಿಡುವ ಕಾರ್ಯಕ್ರಮದ ಪೂರ್ವ ಸಿದ್ಧತೆ ನ್ಯಾಸ ಪ್ರತಿಷ್ಠಾನ ಮಾಡಿದೆ. ನಾಳೆ ಮಧ್ಯಾಹ್ನ 3ರ ನಂತರ ಯಾವುದೇ ವಿಐಪಿ, ವಿವಿಐಪಿ, ಪೂಜೆ ಪಾಸ್, ವಿಶೇಷ ಪಾಸ್ ಹಿಡಿದು ದೇವಿ ದರ್ಶನ ಮಾಡಲು ಅವಕಾಶ ಇರುವುದಿಲ್ಲ. ಈ ಕುರಿತು ಪೊಲೀಸ್ ಉಪಾಧೀಕ್ಷಕ ಡಾಕ್ಟರ್ ಬೆನಕ ಪ್ರಸಾದ್, ಅಧ್ಯಕ್ಷ ನಾಗೇಂದ್ರ ಮಾತನಾಡಿದ್ದಾರೆ. ಸಾಗರದ ಮಾರಿಕಾಂಬಾ ವ್ಯವಸ್ಥಾಪಕ ಸಮಿತಿಯಿಂದ ನಾಗೇಂದ್ರ ಮಾತಾಡ್ತಿದ್ದೀವಿ. ಈ ಕೊನೆಯ 11ನೇ ತಾರೀಕು ಶ್ರೀ ಮಾರಮ್ಮನ ಹೊಂದಕ್ಕೆ ಬಿಡುವ ಕಾರ್ಯಕ್ರಮ ಇರ್ತದೆ. ಆ ಕಾರಣದಿಂದ ಪೊಲೀಸ್ ಬಂದೋಬಸ್ತು ತುಂಬಾ ಸಹಕಾರ ಬೇಕಾಗಿರ್ತದೆ. ಆದ್ರಿಂದ ನಾಳೆ ದಿನ ಯಾವುದೇ ಪೂಜಾ ಪಾಸು, ಆಮೇಲೆ ವಿಶೇಷ ಪೂಜೆ, ಆಮೇಲೆ ಬ್ಯಾಡ್ಜ್ಗಳು ಎಲ್ಲದೂ ಸಹ 3 ಗಂಟೆವರೆಗೆ ಕ್ಲೋಸ್ ಆಗುತ್ತೆ. ಆಮೇಲೆ ಕಾಮನ್ ಕ್ಯೂ ಇರುತ್ತೆ. ಕಾಮನ್ ಕ್ಯೂ ಯಾರು ಬೇಕಾದ್ರೂ ದರ್ಶನ ಮಾಡ್ಬೋದು. ತಾಯಿ ಎಂಶವರಿಗೆ ಸಿಂಗಲ್ ಲೈನ್ ಇರುತ್ತೆ. ಅದೆಲ್ಲರೂ ಸಹಕರಿಸ್ಬೇಕು. ನಮ್ಮ ಸಂಬಂಧಿಕರು, ನಮ್ಮ ಇವರು, ನಮ್ಗೆ ಬಿಡಿ, ಅವ್ರಿಗೆ ಬಿಡಿ, ವಿಐಪಿ ಬಿಡಿ, ಎಲ್ಲರಿಗೂ ಹೇಳಿ ಸಿಂಗಲ್ ಕಾಮನ್ ಕ್ಯೂ ಇರುತ್ತೆ. ಅದಕ್ಕೆಲ್ಲರೂ ಇಡೀ ಸಾಗರದಲ್ಲಿ ಸಹಕರಿಸ್ಬೇಕಂತ ನಾನು. ಎಲ್ರಿಗೂ ನಮಸ್ಕಾರ. ಈ 11ನೇ ತಾರೀಕು ಏನು ಬುಧವಾರ ಮಾರಿಕಾಂಬಾ ಜಾತ್ರೆ ಲಾಸ್ಟ್ ಡೇ ಇರೋದ್ರಿಂದ ಅವತ್ತಿನ ದಿನ ರಥೋತ್ಸವ ಇರುತ್ತೆ ಸಾಗರದ ಮುಖ್ಯ ರಸ್ತೆಯಲ್ಲಿ. ಸೊ ಆ ದಿನ ದೇವಿಯ ರಥನ ಈ ಗಂಡನ ಮನೆ ದೇವಸ್ಥಾನದ ಮುಂದೆ ಏನು ಕಲಾ ಮಂಟಪ ಮಾಡಿದ್ದಾರೆ, ಮಂಟಪದ ಮುಂದೆ ರಥನ ನಿಲ್ಲಿಸಿ ದೇವಿನ ಅದ್ರ ಮೇಲೆ ಪ್ರತಿಷ್ಠಾಪನೆ ಮಾಡಿ ಕೂರಿಸಿ ಅದ್ರ ನಂತರ ರಥೋತ್ಸವ ಮಾಡ್ಬೇಕಾಗಿರೋದ್ರಿಂದ ಈ ಎಲ್ಲ ತಯಾರಿಗಳನ್ನ ಮಾಡ್ಕೊಳ್ಳಿಕ್ಕೆ ನಾಳೆ ಅಂದ್ರೆ ಬುಧವಾರ ಮಧ್ಯಾಹ್ನ 3 ಗಂಟೆ ನಂತರ ಕೇವಲ ಧರ್ಮ ದರ್ಶನ, ಸಾಮಾನ್ಯ ಜನರಿಗೆ ಏನು ನಾರ್ಮಲ್ ಕ್ಯೂ ಅಲ್ಲಿ ಬಂದ್ರೆ ಅವರಿಗೆ ಮಾತ್ರ ದರ್ಶನ ಮಾಡ್ಲಿಕ್ಕೆ ಅವಕಾಶ ಇರುತ್ತೆ. ಯಾವುದೇ ರೀತಿಯ ವಿಶೇಷ ಪೂಜಾ ಪಾಸು, ವಿಐಪಿ ಟಿಕೆಟ್ಸ್, ಮತ್ತೆ ಇನ್ಯಾವುದು 1,200 ರೂಪಾಯಿ ಟಿಕೆಟ್, ಮತ್ತೆ ಸಾದಾ ಬ್ಯಾಡ್ಜ್ ನಾವು ದೇವಸ್ಥಾನದ ಸಮಿತಿಯ ಮೆಂಬರ್ಸ್ ಅಂತ ಹೇಳ್ಕೊಂಡು ಬೇರೆ ಯಾರೇ ಕೂಡ ಬಂದ್ರು ಕೂಡ ಅವರು ಬಂದ್ರು ಕೂಡ ಮತ್ತೆ ಅವ್ರ ಜೊತೆ ಯಾರಾದ್ರೂ ಅವ್ರ ರಿಲೇಟಿವ್ಸ್ ಗೊತ್ತಿದ್ದವ್ರನ್ನ ಕರ್ಕೊಂಡ್ ಬಂದ್ರು ಕೂಡ ಅವ್ರು ಯಾರಿಗೂ ಕೂಡ ಆಕ್ಸೆಸ್ ಇರೋದಿಲ್ಲ. ದಯಮಾಡಿ ಎಲ್ರಿಗೂ ಒಂದು ವಿನಂತಿ ಅಂಡ್ ಇದೊಂದು ಅವೇರ್ನೆಸ್ ಕೂಡ. ಏನೇ ದರ್ಶನ ಮಾಡಿಸೋದಿದ್ರು ವಿಐಪಿ ಪಾಸು, ಮತ್ತೊಂದು ಮತ್ತೆ ಈ ರೀತಿಯಾದ ಆಡಳಿತ ಸಮಿತಿಯವರ ಪಾಸು, ಪೂಜಾ ಸಮಿತಿ ಪಾಸು, ಅವೆಲ್ಲವೂ ಕೂಡ ನಾಳೆ ಮಧ್ಯಾಹ್ನ 3 ಗಂಟೆ ಒಳಗಡೆ ಮಾಡ್ಕೊಳ್ಬೇಕು. 3 ಗಂಟೆ ನಂತರ ಪೊಲೀಸ್ ಬಂದೋಬಸ್ತ್ ಇರ್ತದೆ. ಯಾರಿಗೂ ಕೂಡ ಈ ವಿಐಪಿ ಎಂಟ್ರಿ ಇರೋದಿಲ್ಲ. ಒಂದು ಸಿಂಗಲ್ ಲೈನ್ ಇರ್ತದೆ, ಧರ್ಮ ದರ್ಶನ ಇರುತ್ತೆ. ಅದು ಎಲ್ಲಿ ತನಕ ಹೋದ್ರು ಆ ಲೈನ್ ಅಲ್ಲೇ ನಿಂತ್ಬಿಟ್ಟು ದರ್ಶನ ಮಾಡಬೇಕು. ಇದಕ್ಕೆ ಕಾರಣ ಈ ಬ್ಯಾರಿಕೇಡಿಂಗ್ ಎಲ್ಲ ತಕೊಂಡು ರಥನ ತಗೊಂಡ್ಬರ್ಲಿಕ್ಕೆ ವ್ಯವಸ್ಥೆಗಳನ್ನ ಮಾಡ್ಕೋಬೇಕಾಗಿದೆ. ಆ ಕಾರಣದಿಂದ ಸಾರ್ವಜನಿಕರೆಲ್ಲರೂ ಮತ್ತೆ ಸಮಿತಿಯ ಸದಸ್ಯರು, ದೇವಸ್ಥಾನದ 20 ಸಮಿತಿಯ ಮೆಂಬರ್ಗಳಿದ್ದಾರೆ, ಅವರೆಲ್ಲರೂ ಕೂಡ ಇದೊಂದು ರಿಕ್ವೆಸ್ಟ್, ಯಾರು ಕೂಡ 3 ಗಂಟೆ ನಂತರ ಬಂದ್ಬಿಟ್ಟು ಪೊಲೀಸರ ಜೊತೆ ದಯವಿಟ್ಟು ವಾಗ್ವಾದ ಮಾಡ್ಬಿಡಿ, ನಮಗ್ ಬಿಡಿ ಅವ್ರಿಗೆ ಬಿಡಿ ಅಂತ ಎಲ್ಲರೂ ದಯವಿಟ್ಟು ಕೋಆಪರೇಟ್ ಮಾಡಿ. ಬೇರೆ ಬೇರೆ ಸಮಿತಿ ನಾಳೆ ಮಧ್ಯಾಹ್ನ 3 ಗಂಟೆ ಮೇಲೆ ಪೂಜಾ ಸಮಿತಿ ಮತ್ತೆ ರಥೋತ್ಸವ ಸಮಿತಿ, ಆ 2 ಸಮಿತಿಯ ಸದಸ್ಯರಿಗೆ ಬಿಟ್ರೆ ಬೇರೆ ಯಾರಿಗೂ ದೇವಸ್ಥಾನದ ಆವರಣದಲ್ಲಿ ಕೆಲಸ ಇಲ್ಲ. ನಮಗೂ ಗೊತ್ತಿದೆ, ತಾವೆಲ್ಲರೂ ತಿಂಗಳಾನ್ಗಟ್ಲೆ ಈ ಜಾತ್ರೆನ ಯಶಸ್ವಿಗೊಳಿಸ್ಲಿಕ್ಕೆ ಹಗಲಿರುಳು ದುಡಿದಿದ್ದೀರಿ. ಹಂಗಂದ್ ಮಾತ್ರಕ್ಕೆ ನಾಳೆ ನೂಕ್ನುಗ್ಲಾಗುತ್ತೆ, ಬೇರೆ ಪ್ರಿಪರೇಷನ್ಸ್ ಎಲ್ಲ ಮಾಡ್ಕೋಬೇಕಾಗಿರುತ್ತೆ. ದಯವಿಟ್ಟು ಎಲ್ಲರೂ ಸಹಕಾರ ಕೊಡಿ. 3 ಗಂಟೆ ಒಳಗಡೆ ತಮ್ಮೆಲ್ಲ ದರ್ಶನ ಮತ್ತೊಂದು ಕಾರ್ಯಗಳನ್ನ ಮುಗಿಸ್ಕೊಳ್ಳಿ. 3 ಗಂಟೆ ನಂತರ ಬಂದ್ಬಿಟ್ಟು ದಯಮಾಡಿ ಪೊಲೀಸರ ಜೊತೆ ಆಗಲಿ ಸಮಿತಿಯರ ಜೊತೆ ವಾಗ್ವಾದಕ್ಕೆ ಇಳಿಬೇಡಿ. ಪ್ಲೀಸ್ ಕೋಆಪರೇಟ್. ದೇವಿಯನ್ನ ಎಬ್ಸೋ ತನಕ, ರಾತ್ರಿ ದೇವಿಯನ್ನ ಎಬ್ಸಿ ಮಂಗಳಾರತಿ ಮಾಡಿ ಎಬ್ಸಿ ರಥಕ್ಕೆ ಕೂರ್ಸೋ ತನಕ ದರ್ಶನ ಇರುತ್ತೆ. ಕೇವಲ ಒಂದು ಸಿಂಗಲ್ ಲೈನ್ ನಲ್ಲಿ ಧರ್ಮ ದರ್ಶನ ಇರ್ತದೆ. ಯಾವುದೇ ರೀತಿಯ ವಿಶೇಷ ಪೂಜೆ ಆ ರೀತಿಯಾದ ದರ್ಶನ ಇರೋದಿಲ್ಲ. 3 ಗಂಟೆ ನಂತರನೂ ದರ್ಶನ ಇರುತ್ತೆ, ಸಾಮಾನ್ಯವಾದಂತ ಒಂದು ದರ್ಶನ ಇರುತ್ತೆ. ಜಸ್ಟ್ ವಾಂಟ್ ಟು ಕ್ಲಾರಿಫೈ. ಸಾಗರ ತಾಲೂಕಿನ ಕಾರ್ಗಲ್ನಲ್ಲಿ ಸಾಗರದ ಸಾಹಿ ಬೃಂದಾವನ್ ಹಾಸ್ಪಿಟಲ್ ಮತ್ತು ಜ್ಯೋತಿರ್ವೇದ ಹೆಲ್ತ್ ಕೇರ್ ವತಿಯಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ವೈದ್ಯ ಡಾಕ್ಟರ್ ನವೀನ್ ಸಾಗರ್ ನೇತೃತ್ವದಲ್ಲಿ ನಡೆಸಲಾಯಿತು. ಶಿಬಿರದಲ್ಲಿ ರಕ್ತದೊತ್ತಡ, ಹೃದಯ ಸಂಬಂಧಿ ತಪಾಸಣೆ, ಮಕ್ಕಳ ಆರೋಗ್ಯ ತಪಾಸಣೆ, ಸಾಮಾನ್ಯ ಆರೋಗ್ಯ ತಪಾಸಣೆ ನಡೆಸಲಾಯಿತು. ಡಾಕ್ಟರ್ ಚಿನ್ಮಯ ಮೂರ್ತಿ ಕೆಆರ್, ಡಾಕ್ಟರ್ ಸುಜಯ್ ಎಸ್ ತಡಕನಹಳ್ಳಿ,
ಡಾಕ್ಟರ್ SMC ಸಮೀವುಲ್ಲಾ ಇನ್ನಿತರರು ಹಾಜರಿದ್ದರು. ಶಿಬಿರದಲ್ಲಿ 140 ಜನರನ್ನು ತಪಾಸಣೆಗೆ ಒಳಪಡಿಸಲಾಗಿ ಈ ಪೈಕಿ 3 ಜನರಿಗೆ ಹೃದಯ ಸಂಬಂಧಿ ಕಾಯಿಲೆ ಇರುವುದು ಪತ್ತೆಯಾಗಿದ್ದು ಅವರನ್ನು ಹೆಚ್ಚಿನ ಚಿಕಿತ್ಸೆಗೆ ಶಿವಮೊಗ್ಗಕ್ಕೆ ಕಳಿಸಲಾಯಿತು. ಇದು ಮಂಗಳವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GMS ನ್ಯೂಸ್. ನಮಸ್ಕಾರ.